ಹಲೋ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಮಂಡ್ಯ ಹುಡುಗಿ ಚಂಪಾ. ನಾನಿವತ್ತು ಮಂಡ್ಯ ಸ್ಟೈಲ್ದಲ್ಲಿ ತಾಳ್ದ ಗೊಜ್ಜು ಅಂತ ಮಾಡ್ತೀವಿ. ಅದಕ್ಕೆ ಯೂಸ್ ಮಾಡ್ತಿರೋ ಐಟಮ್ ಬಂದು ಒಂದಿಡಿ ಕಾಯಿ ತುರಿ ಮತ್ತು ಒಂದು ಹಾಫ್ ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಳೆಕಾಯಿ ಮತ್ತು ಆಲೂಗಡ್ಡೆ ಮತ್ತು ಕಡಲೆಬೇಳೆ, ಒಂದಿಡಿ ಕಡಲೆಬೇಳೆನ 1 ಅವರ್ ನೀರಲ್ಲಿ ನೆನೆಸಿಡಬೇಕು. ಒಂದು ಬಟ್ಲು ಬಟಾಣಿ, ಸ್ವಲ್ಪ ಒಂದು ತುಂಡು ಶುಂಠಿ, 5-6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಬೀನ್ಸು, ಕ್ಯಾರೆಟ್, 2 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಮಸಾಲೆಗೆ ನಾನು ಯೂಸ್ ಮಾಡ್ತಾ ಇರೋದು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದಿಡಿ ಹುರ್ಗಡ್ಲೆ, 1 ಸ್ಪೂನು ಮಟನ್ ಪೌಡರು. ನೀವು 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ಗೆ 2 ಟೇಬಲ್ ಸ್ಪೂನು ಧನಿಯಾ ಪೌಡ್ರು ಯೂಸ್ ಮಾಡ್ಬೋದು, ಅದೇ ಮಟನ್ ಪೌಡರ್ ಆಗುತ್ತೆ. ಮತ್ತು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಒಂದು ಸ್ಮಾಲ್ ಸೈಜ್ ಆನಿಯನ್ನು ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಒಂದು ತುಂಡು ಚಕ್ಕೆ ಮತ್ತು 2 ಲವಂಗ, ಇಷ್ಟೇ, ಜಾಸ್ತಿ ಇದೆ. 1-2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನ ನೀಟಾಗಿ ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ನಾನೀಗ ಎಲ್ಲ ವೆಜಿಟೇಬಲ್ಸ್ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ತೀನಿ. ಚೆನ್ನಾಗಿದು ಬೇಯಬೇಕು ಮತ್ತು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು. ಮತ್ತು ತುಂಬ ಹೆಲ್ತ್ ಒಳ್ಳೆಯದು. ಈವನ್ ವೆಜಿಟೇಬಲ್ ತಿಂದೇದು ಕೂಡ ತಿಂತಾರೆ ಈ ಥರ ಮಾಡೋದ್ರಿಂದ. ನಮ್ಮ ಕಡೆ ಏನೇ ಹಬ್ಬ ಬರಲಿ ಇದನ್ನು ಮಾಡ್ತಾರೆ, ತಾಳ್ದ ಗೊಜ್ಜು ಅಂತ. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಅರೋಮಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ ಫ್ರೈ ಮಾಡ್ತಾಯಿದ್ರೆ. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಹಾಕ್ಕೊಂಡು ಹಸಿ ಮಸಾಲೆ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರಿಬೇಕು. ಇನ್ನೂ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ. ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸಿ, ಆಯಿತಾ? ಸೊ ದಟ್ ನಾನು ನಿಮ್ಗೆ ಯಾವ ಥರ ಅಡುಗೆಗಳು ಇಷ್ಟ ಆಗುತ್ತೆ ಬೇಸ್ಟು ನಾನು ನಿಮಗೆ ಮಾಡ್ಬೋದು. ನಿಮ್ಮ ಫೀಡ್ಬ್ಯಾಕ್ ನಂಗೆ ತುಂಬ ಇಂಪಾರ್ಟೆಂಟ್, ಓಕೆ? ನಾನು ಒಂದು ಬಟ್ಲು ನೀರು ಹಾಕ್ಕೊಂಡಿದ್ದೀನಿ. ಬಿಕಾಸ್ ಇದು ಚೆನ್ನಾಗಿ ಬೇಯಬೇಕು, ಪ್ಲಸ್ ಎಲ್ಲ ಅಬ್ಸರ್ವ್ ಆಗಿಬಿಟ್ರೆ ಆವಾಗ ಕರೆಕ್ಟು ಹದಕ್ಕೆ ಬರುತ್ತೆ, ಲೈಕ್ ತಾಳ್ದ ಗೊಜ್ಜು ಥರ ಆಗುತ್ತೆ. ಸೊ ಈ ಥರ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಲೋಸ್ ಮಾಡೋದು ಲಿಡ್ನ. ಸೊ ಒಂದು 10-20 ಮಿನಿಟ್ಸ್ ಬಿಡಬೇಕು ಇದು ಚೆನ್ನಾಗೆ ಬೇಯಲಿಕ್ಕೆ.